ಹಾಯ್ ಗೈಸ್, ಇವತ್ತು ನಾವು ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನ್ಯೂ ಮೂವಿ ಟೈಟಲ್ ಇವತ್ತು ಅನೌನ್ಸ್ಮೆಂಟ್ ಕೊಟ್ಟರೆ ಒಂದು ವಿಡಿಯೋನ ರಿಲೀಸ್ ಆಗಿದೆ. ನಾನು ಮಾತಾಡ್ತೀನಿ ಕಿಚ್ಚ ಸುದೀಪ್ ಅವ್ರದ್ದು ಬಿಲ್ಲಾರಂಗ ಭಾಷಾ, ಡೈರೆಕ್ಟರ್ ಬೈ ಅನೂಪ್ ಭಂಡಾರಿ ಆ್ಯಂಡ್ ಪ್ರೊಡ್ಯೂಸರ್ ಬೈ ನಿರಂಜನ್ ರೆಡ್ಡಿ. ನಿರಂಜನ್ ರೆಡ್ಡಿ ಹನುಮಾನ್ ಮೂವಿ ಪ್ರೊಡ್ಯೂಸರ್ ಆರ. ರೀಸೆಂಟ್ಲಿ ಡಬಲ್ ಸ್ಮಾರ್ಟ್ ಶಂಕರ್ಗೂ ಪ್ರೊಡ್ಯೂಸ್ ಮಾಡಿದ್ರು. ಟೈಟಲ್ ನೋಡಿದ್ರು ಬಿಲ್ಲಾರಂಗ ಭಾಷಾ, ಇದೊಂದು ಆ್ಯಕ್ಷನ್ ಮೂವಿ ನನಗೆ ಅನ್ಸ್ಲತ್ತದ. ವಿಡಿಯೋ ನೋಡಿದ್ರಪ್ಲೆ ಇದೊಂದು ಮೈಥಾಲಜಿ ಮೇಲೆ ಮೂವಿ ಬರ್ಲತ್ತದ. ಮೈಥಾಲಜಿ ಮೇಲೆ ಮೂವಿ ಬರ್ಲತ್ತಂದ್ರು VFX ಹೈಲಿ ಯೂಸ್ ಮಾಡಬೇಕು, ಚಲೋ ಕ್ಯಾಮ್ರಾ ವರ್ಕ್ ಆಗಲಿ, ಪ್ರೊಡಕ್ಷನ್ ವ್ಯಾಲ್ಯೂ ಆಗಲಿ ಚಲೋ ತೊಗೋಬೇಕಿಲ್ಲಿ, ಅವಾಗೇ ಒಂದು ಪ್ರಾಡಕ್ಟ್ ಹೊರಗೆ ಬರ್ತದೆ ಚಲೋ ಆಗಿ. ಕಿಚ್ಚ ಸುದೀಪ್ ಅವ್ರದ್ದು ಒಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಪ್ಯಾನ್ ಇಂಡಿಯಾ ರಿಲೀಸ್ ಯಾವುದನ್ನು ಬಿಗ್ ಹಂತಕ್ಕೆ ಹಿಟ್ ಕೊಟ್ಟಿಲ್ಲ. ಕನ್ನಡದಾಗ ಯಾವನ್ನ ರಿಲೀಸ್ ಆತವಲ್ಲ ಮೂವಿ, ಅದಂತ ಸಕ್ಸಸ್ ಆತವ. ಬಟ್ ಇದೊಂದು ಪ್ಯಾನ್ ಇಂಡಿಯಾ ನೀವು ಮೂವಿ ರಿಲೀಸ್ ಮಾಡ್ಲತ್ತೀರಿ, ಆ ಥರ ಎಲ್ಲೋ ಟು ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಚಲೋ ಆಗಿರಬೇಕು, ಅವಾಗ ಒಂದು ಪ್ರಾಡಕ್ಟ್ ಹೊರಗೆ ಬರ್ತದೆ. ಇದೊಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಪ್ಯಾನ್ ಇಂಡಿಯಾನು ಮೂವಿ ರಿಲೀಸ್ ಮಾಡ್ಲತ್ತೀರಿ. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವಾಗೆ ನಿಮಗೆ ಅಂದಿದ್ದೇನ, ಸೂರ್ಯ ಅವ್ರದ್ದೇ ಕಂಗುವಾ ಮೂವಿ October 10th ರಿಲೀಸ್ ಆಗಲ್ಲ, ಇದು ಪೋಸ್ಟ್ಪೋನ್ ಆಗಕ್ಕೆ 100% ನನಗೆ ಚಾನ್ಸ್ ಇತ್ತು ಅವಾಗ. ಇವತ್ತು ಕನ್ಫರ್ಮೇಷನ್ ಆಗಿದೆ. ನಿನ್ನೆ ಸೂರ್ಯ ಅವರು ಟ್ವೀಟ್ ಮಾಡಿಬಿಟ್ಟರು, ನಾವು October 10th ಈಗ ಬರಲಾಗಿವಿ, ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿವಿ ಅಂತಂದ್ರೆ. ಮುಂದಿನ ಡೇಟ್ ಅವ್ರು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಮೇ ಬಿ ಇನ್ನೊಂದು 10 ಡೇಸ್ನಾಗಲಿ ಅನೌನ್ಸ್ಮೆಂಟ್ ಕೊಡ್ತಿರ್ಬೇಕು. ಈಗ ನವಂಬರ್ ಡೇಟ್ ಏನೋ ಅಂತ ಅಲ್ಲಕತ್ತಾರ ಅವರು, ಬಟ್ November 15th ಅಲ್ಲಿ November 20 ಅಲ್ಲಿ ಇದು ಡೇಟಿಗೆ ಅಂತ ರಿಲೀಸ್ ಮಾಡ್ತೀವಿ ಅಂತ ಅಲ್ಲತ್ತಾರ. ಬಟ್ ಅವಾಗೂ ಕನ್ಫರ್ಮೇಷನ್ ಆದೇ ಇಲ್ಲ, ಏನೋ ಟ್ವೀಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತದೆ. ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕು, ಈಗ ಪೋಸ್ಟ್ಪೋನ್ ಯಾಕೆ ಮಾಡಿದೆ ಅಂದರು, ತಮಿಳ್ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್ ಅವ್ರದ್ದು ವೆಟ್ಟಾಯ್ ಮೂವಿನೂ ಅದೇ ಡೇಟಿಗೆ ರಿಲೀಸ್ ಆಗ್ಲತ್ತದ October 10. ವೆಟ್ಟಾಯ್ ಮೂವಿನೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲತ್ತದ. ವೆಟ್ಟಾಯ್ ಮೂವಿ ಫೋಕಸ್ ಏನಂದ್ರು ತಮಿಳ್ನಾಡು ಅಲ್ಲಿ, ಆಂಧ್ರ ಅಲ್ಲಿ, ತೆಲಂಗಾಣ ಅಲ್ಲಿ, ಇಲ್ಲೇ ಜಾಸ್ತಿ ಕಲೆಕ್ಷನ್ ಮಾಡ್ತದೆ ಅದು ಮೂವಿ. ಓಕೆನಾ, ಈಗ ಹಿಂದಿದಾಗ ರಿಲೀಸ್ ಆಯ್ತು ಅಂದರು ಎಷ್ಟನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಅದು ಒಂದು ಫಿಲ್ಮ್ಗೆ ಒಂದು ಪ್ಲಸ್ ಪಾಯಿಂಟೇ ಅದ. ವೆಟ್ಟಾಯ್ ಮೂವಿ ಆದಷ್ಟು ಕೋಶಿಶ್ ಮಾಡ್ತದೆ ಈಗ ತೆಲುಗು ಅಲ್ಲಿ ಮತ್ತು ಆಂಧ್ರ ತೆಲಂಗಾಣ ಸೈಡ್ ಇಲ್ಲಿ ಕಲೆಕ್ಷನ್ ಮಾಡ್ಬೇಕಂತ ಕೋಶಿಶ್ ಮಾಡ್ತಾರೆ ಫ್ಯಾನ್ ಫಾಲೋಯಿಂಗ್. ವೆಟ್ಟಾಯ್ ಮೂವಿ ಆ ಥರ ಸ್ಟೋರಿ ಹೆಂಗದ ಮುಂದೆ ಗೊತ್ತಾಗ್ತದೆ ನಮಗೆ. ಇನ್ನು ಟೀಸರು ಟೇಲರ್ ರಿಲೀಸ್ ಆದಮೇಲೆ ಸೂರ್ಯ ಮೂವಿ ಆಲ್ಮೋಸ್ಟ್ ಎಷ್ಟೋ ಸಾರಿ ಪೋಸ್ಟ್ಪೋನ್ ಆಗಿದೆ ಬಾಸ್. 4 ಸಾರಿ ಪೋಸ್ಟ್ಪೋನ್ ಆಕತ್ತೆ ಬಂದದ ಮೂವಿ. ಈ ಫಿಲಿಮ್ಗೆ ಇಷ್ಟಗನ ಪಬ್ಲಿಕ್ ಆಡಿಯನ್ಸ್ ಇಷ್ಟಗನ ಕ್ರೇಜಿಲೆಸ್ ವೇಟ್ ಮಾಡ್ಲತ್ತಿತ್ತಲ್ಲ, ಅವೆಲ್ಲ ನೋಡಮೀಗೂ ಅದೇ ಡೇಟಿಗೆ ರಿಲೀಸ್ ಆಗ್ತದ, ಏನು ಅಫಿಷಿಯಲ್ ಏನು ಅಂದ ಡೇಟಿಗೆ ರಿಲೀಸ್ ಆಗ್ತದ, ಏನು ಇವ್ರು ಬೇರೆ ಡೇಟ್ನ ಇಡ್ಬೋದಾ. ನವಂಬರ್ದಾಗ ಬರ್ಲಿಕ್ಕೆ ಮತ್ತು ಡಿಸೆಂಬರ್ದಾಗ ಅಂತರ್ಕ ಪುಷ್ಪರಾಜ್, ಅಲ್ಲು ಅರ್ಜುನ್ ಅಂತರ್ಕ ಹೊಂಟಾರ. December 6 ಅವ್ರ ಮೂವಿ ರಿಲೀಸ್ ಮಾಡ್ಲತ್ತಾರ. ಈ ಮೂವಿ ಅದರ ಬೇರೆ ಮೂವಿ ಕ್ಲಾಶ್ ಅದೊಂದು ದೊಡ್ಡ ಪ್ರಾಬ್ಲಮೇ ಅಲ್ಲ. October 10 ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಧ್ರುವ ಸರ್ಜಾ ಅವ್ರದ್ದೇ ಮಾರ್ಟಿನ್ ಮೂವಿನೂ ಬರ್ಲತ್ತದ. ಅದು ಮೂವಿನೂ ದೊಡ್ಡ ಮೂವಿ ಅದ. ಅದು ಮೂವಿಗೂ ಒಂದು ಚಲೋ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಬಿಗ್ ಬಜೆಟ್ ಫಿಲಿಮ್ ಅದನ್ನು ಬರ್ಲತ್ತದ, ಅದನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲತ್ತದ. ಬಟ್ ಆ ಮೂವಿ ಅದನ್ನು ಬೇರೆ ಮೂವಿ ಕ್ಲಾಶ್ ಆಗಬಾರ್ದು. October 10 ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ಲಾಸಿ ಭೂಲ್ ಭುಲೈಯಾ ಸಿಂಗಮ್ ಮೂವಿನೂ ಬರ್ಲತ್ತದ. ಈಗ October 10 ಅದೇ ಡೇಟಿಗೆ ಇಟ್ಟರಂದ್ರು ಅದೇ ಡೇಟಿಗೆ ಬೇರೆ ಮೂವಿಗಳು ಬರ್ಲತ್ತವ. ಕ್ಲಾಶ್ ಆಗಬಾರ್ದು. ಯಾವುದನ್ನ ದೊಡ್ಡ ಮೂವಿ ರಿಲೀಸ್ ಆಗ್ಲತ್ತಿತ್ತಂದ್ರು ನಾವು ಮಾತಾಡ್ಬೇಕಂದ್ರು ಆಂಧ್ರ ತೆಲಂಗಾಣ ತಮಿಳ್ನಾಡು ಅಲ್ಲಿ ಮತ್ತು ಕರ್ನಾಟಕ ಸೈಡಲ್ಲಿ ಇಲ್ಲಿ ಸ್ಕ್ರೀನ್ಗಳು ಸಿಗ್ತಾವ್ರಿ. ಮಲ್ಟಿಪ್ಲೆಕ್ಸ್ ಅಲ್ಲಿ ಮತ್ತು ಸಿಂಗಲ್ ಸ್ಕ್ರೀನಲ್ಲಿ ಇಲ್ಲೆಲ್ಲ ಸಿಗ್ತಾವೆ. ಬಟ್ ಹಿಂದಿ ಆಡಿಯನ್ಸ್ ಬಾಂಬೆ, ದಿಲ್ಲಿ, NCR ಕಡೆಗೆ ನಾವು ಮಾತಾಡ್ಬೇಕಂದ್ರೆ, ಗುಜರಾತ್ ಕಡೆಗೆ ನಾವು ಮಾತಾಡ್ಬೇಕಂದ್ರೆ ಹಿಂದಿ ಥಿಯೇಟರ್ಗಳು ಎಷ್ಟುಗನ ಇರಬೇಕಲ್ಲ, ಸ್ಕ್ರೀನ್ಗಳು ಇರಬೇಕಲ್ಲ, ಅಂತ ಪರಿ ಇವಾಗ ಸ್ಕ್ರೀನ್ ಸಿಗಲ್ಲ. ನಾವು ಮಾತಾಡಿದ್ರೆ ಮಾರ್ಟಿನ್ ಮೂವಿ ಅಲ್ಲಿ ಮತ್ತು ವೆಟ್ಟಾಯ್ ಮೂವಿ ಅಲ್ಲಿ ಮತ್ತು ಕಂಗುವಾ ಮೂವಿ ಬಗ್ಗೆದಾಗಲಿ. ಆ ಡೇಟಿಗೆ ಏನು ರಿಲೀಸ್ ಮಾಡ್ತಾರಲ್ಲ ಈ ಮೂವಿ ಎಲ್ಲ, ಆ ಡೇಟಿಗೆ ಬಾಲಿವುಡ್ ಯಾವುದನ್ನ ಮೂವಿ ರಿಲೀಸ್ ಆಗಬಾರ್ದು. ಈಗ ನೋಡ್ರಿ, ಇದೇ ಡೇಟಿಗೆ ನಾವು ಮಾತಾಡ್ಬೇಕಂದ್ರೆ ಈಗ 4 ವಾರದಾಗೆ 27th NTR ಅವ್ರದ್ದು ದೇವರಾವ್ ಮೂವಿ ಬರ್ಲತ್ತದ. ಫಸ್ಟ್ ಪಾರ್ಟಿನ ಟೇಲರ್ ಇನ್ನ ರಿಲೀಸ್ ಆಗಿಲ್ಲ. ಬಟ್ ನೆಕ್ಸ್ಟ್ ನಾವು ಮಾತಾಡ್ಬೇಕಂದ್ರು ಜೋಕರ್ 2 ಮೂವಿ ಬರ್ಲತ್ತದ. ಫಸ್ಟ್ ಪಾರ್ಟ್ 2019 ಬಂದಿತ್ತು. ಅವಾಗಂತರೂ ಚಲೋ 800 ಕೋಟಿ ಫಿಲ್ಮ್ ಗಳಿಸಿತ್ತು. ಅಷ್ಟೇ ಕ್ರೇಜಿಲೆಸ್ ಪಬ್ಲಿಕ್ ವೇಟ್ ಮಾಡ್ತದ. ಬಟ್ ದೇವರ ಮೂವಿ ಒಂದು ವಾರ ಆದಮೇಲೆ ಅದು ಮೂವಿ ರಿಲೀಸ್ ಆಗ್ತದೆ. ಬಟ್ ದೇವರ ಮೂವಿನ ಒಂದು ಹೈಲಿ ಬಜೆಟ್ ಫಿಲ್ಮ್ ಬರ್ಲತ್ತದ. ಆ ಫಿಲ್ಮ್ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ ಪ್ರೊಡ್ಯೂಸರ್ ಕಲ್ಯಾಣ್ ರಾಮ್ ಅಂದ್ರೆ ಫಿಲ್ಮ್ನಲ್ಲಿ VFX ಹೈಲಿ ಯೂಸ್ ಮಾಡಿರೋ ಅಂತಂದ್ರೆ ವೆಲ್ ನೋಡ್ಬೇಕತ್ತದ. ಒಂದು ಟೀಸರ್ ರಿಲೀಸ್ ಆಗಿತ್ತಲ್ಲ, ಮತ್ತು ಒಂದು ಸಾಂಗ್ ಮತ್ತು ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಎಲ್ಲೋ ಮಂದಿಗೆ ಇಷ್ಟ ಆಗ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ NTRದ ಡಬಲ್ ರೋಲ್ ನನಗೆ ಅನ್ಸ್ಲತ್ತದ. ಮೊನ್ನೆ ರಿಷಬ್ ಶೆಟ್ಟಿ ಜೂನಿಯರ್ NTR ಮೀಟ್ ಆದಲ್ಪ, ಅವಾಗ ಎಲ್ಲೋ ಮಂದಿ ಒಂದು ಪಾಯಿಂಟ್ ಅನ್ಕಂದ್ರು, ನಾನು ಒಂದು ಪಾಯಿಂಟ್ ಅನ್ಕೊಂಡಿದ್ದೆ, ಏನು ಕಾಂತಾರ ಚಾಪ್ಟರ್ 2 ಒಳಗೆ ಏನು NTRದ ಏನೇನು ಇಂಪಾರ್ಟೆಂಟ್ ರೋಲ್ ಅದ ಇರಕತ್ತಪ್ಪಲ್ಲಿ NTRನೂ ಮೀಟ್ ಆಗಿದ್ರು ಮತ್ತು ರಿಷಬ್ ಶೆಟ್ಟಿನೂ ಮೀಟ್ ಆದರು. ಬಟ್ ಒಂದು ಅದನ್ನು ಪಾಯಿಂಟ್ ನನಗೆ ಅನ್ಸದ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ NTRದ ಮದರ್ ಅವ್ರೆ ಇವತ್ತು ಬರ್ಡೇ ಅದ. ತೋರ್ಸಲಿಕ್ಕೆ ಶ್ರೀಕೃಷ್ಣ ದೇವ್ರಿಗೆ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋಗಿರು. ನಿನ್ನ ವೀಡಿಯೋ ಬಗ್ಗೆ ನಾನು ಪೂರಾ ಡೀಟೇಲಾಗಿ ಹೇಳಿದೆನಾ.
ಸೊ ಅದೇ ನನಗೆ ಅನ್ಸ್ಲತ್ತದ ಫಿಲಿಮ್ ಟೈಲರ್ ಜಲ್ಸಲ್ಲಿ ರಿಲೀಸ್ ಮಾಡಿರಿ, ಯಾಕಂದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಹೆಂಗಂದ್ರೆ ಗೊತ್ತಾಗ್ತದ, ಹಿಂದಿಯಲ್ಲಿ ಕನ್ನಡಲ್ಲಿ ತಮಿಳಲ್ಲಿ ಡಬ್ಬಿಂಗ್ ಗೊತ್ತಾಗ್ತದ ಮೇಲೆ ಹೆಂಗೆ ಅದಂತೂ ವೆಲ್ ಇದೇ ಪಾಯಿಂಟ್ ನನಗೆ ಅನ್ಸದ. ಸೊ ಲಾಸ್ಟ್ ಅಪ್ಡೇಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಮೂವಿ ಬಗ್ಗೆದಿಗೆ ಥೋಡಿ ಸ್ಟೇಟ್ನಾಗ ಬುಕಿಂಗ್ ಚಾಲೂ ಆಗ್ಯಾವ, ಬಟ್ ನಂಬಲ್ಲಿ ಇನ್ನೂ ಚಾಲೂ ಆಗಿಲ್ಲ. ಆಂಧ್ರ ಅಲ್ಲಿ ತೆಲಂಗಾಣ ಅಲ್ಲಿ ಬೇರೆ ಸ್ಟೇಟ್ನಾಗ ಬುಕಿಂಗ್ ಇನ್ನೂ ಚಾಲೂ ಆಗಿಲ್ಲ. ದಿಲ್ಲಿ NCR ಬಾಂಬೆ ಕಡೆಗೆ ಬುಕಿಂಗ್ ಅಂತ ಚಾಲೂ ಮಾಡ್ಯಾರ. ಬಟ್ ಒಂದು ಕ್ರೇಜಿನೆಸ್ ಇರಬೇಕಿತ್ತಲ್ಲ ಆ ತಲಪತಿ ವಿಜಯ್ ಮೂವಿಗೆ, ಇದು ಗೋಟ್ ಮೂವಿಗೆ ಅಂಥ ಪರಿ ಕ್ರೇಜಿನೆಸ್ ನನಗೆ ಅನಿಸ್ಲಿಲ್ಲ ಈ ಬಾರು. ಯಾಕಂದ್ರೆ 2 ಮೂವಿ ಕಂಪ್ಲೀಟ್ ಆದಮೇಲೆ ರಿಟೈರ್ಮೆಂಟ್ ಆದಮೇಲೆ ಪೂರಾ ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗ್ತೀನಿ ಅಂತಂದ್ರೆ. ಬಟ್ ನಾವು ಇನ್ನೊಂದು ಪಾಯಿಂಟ್ ಬಗ್ಗೆ ನಾವು ಫಿಲ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಒಂದು ಪಾಯಿಂಟ್ ಅಂದ್ರೆ ಈ ಮೂವಿಗೆ ನಾವು ಹೈಪ್ ಕ್ರಿಯೇಟ್ ಮಾಡಲಾಗಿವಿ, ಮೂವಿ ಸ್ಟೋರಿ ಸರಿಯಾಗದ ಅಂತಂದ್ರೆ. ಬಟ್ ಯಾಕಂದ್ರೆ ತಲಪತಿ ವಿಜಯ್ ಮೂವಿ ಬಲ್ಲತ್ತದ ಒಂದು ಹೈಪ್ ಅಂತ ಕ್ರಿಯೇಟ್ ಮಾಡ್ತದ. ಬಟ್ ಇದಕ್ಕೂ ಅಂಥ ಪರಿ ನನಗೆ ಹೈಪ್ ಅಂತ ಅನಿಸ್ಲಿಲ್ಲ. ಟೇಲರ್ ರಿಲೀಸ್ ಆಗಿತ್ತಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ ನನಗೆ ಮಾಡಿದ್ದು. ಯಾಕಂದ್ರೆ ಅವಾಗೂ ಒಂದು ಪಾಯಿಂಟ್ ಅಂದಿದ್ದ, ಈಗಲೂ ಅದೇ ಪಾಯಿಂಟ್ ನನಗೆ ಗೆಸ್ ನಾ ಮಾಡ್ಲತ್ತೀನಿ. ವೆಲ್ ತಲಪತಿ ವಿಜಯ್ 3 ಕ್ಯಾರೆಕ್ಟರ್ ಫಿಲ್ಮಲ್ಲಿ ತೋರಿಸಿರಲ್ಲ, 2 ಕ್ಯಾರೆಕ್ಟರನ್ನು ಇಂಟ್ರೊಡ್ಯೂಸ್ ಕೊಡಬೇಕಿತ್ತು, 3ನೇ ಗೆಟಪ್ಗೆ ತೋರಿಸ್ಬೇಡಿತ್ತು. ಅದು ನೋಡಿದ್ರೆ ನನಗೆ ಒಂದೇ ಪಾಯಿಂಟ್ ಅನ್ಸೋದ, ಬ್ಯಾಡ್ ಬಾಯ್ ಮೂವಿ ಸಪ್ಲೈ ವಿಲ್ ಸ್ಮಿತ್ ಕ್ಯಾರೆಕ್ಟರಲ್ಲಿ ಅವ್ನ ಮಗನ ಕ್ಯಾರೆಕ್ಟರಲ್ಲಿ ಅದೇ ಪಾಯಿಂಟ್ ನನಗೆ ಅನ್ಸೋದ. ಸೊ ನೋಡಮಿನ್ನ ಇನ್ನೊಂದು 4 ದಿನದಾಗ ಮೂವಿ ಬರ್ತದೆ. ಸೊ ಮೂವಿ ಹೆಂಗದ ನಮಗೆ ಗೊತ್ತಾಗ್ತದೆ ಎಲ್ಲೋಸ್ ಮಂದಿಗೆ. ನೀವು ತಲಪತಿ ವಿಜಯ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಲಕ್ಕೆ ಎಷ್ಟು ಕಣ ಕ್ರೇಜ್ ಇದೆ ಕಾಮೆಂಟ್ ಮಾಡಿರಿ. ಇದೆಲ್ಲ ಕೇಳಿಸ್ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಅದನ್ನು ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ತಪ್ಪುರಾ